So hearty welcome to you students. You are watching the video classes organized by Mysore District PU Chemistry Lecturers Forum. You can also subscribe our YouTube channel My PU Chemistry. Please do subscribe the channel. So ಈಗ last particular concept ನಾವೇನು ಕಲ್ತ್ವಿ, the periodic trends ಅಲ್ಲಿ you studied the atomic radius. Atomic radius ಅಲ್ಲಿ the different types of the atomic radius, metallic radius, covalent radius, van der Waals radius ಬಗ್ಗೆ ಕಲ್ತ್ರಿ. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು, ವೇರಿಯೇಷನ್ ಆಫ್ ಅಟಾಮಿಕ್ ರೇಡಿಯಸ್ ಅಕ್ರಾಸ್ ದ ಪೀರಿಯಡ್ ಅಂಡ್ ವೇರಿಯೇಷನ್ ಆಫ್ ದಿ ಅಟಾಮಿಕ್ ರೇಡಿಯೈ ಡೌನ್ ದಿ ಗ್ರೂಪ್. ಈ ಕಾನ್ಸೆಪ್ಟ್ ಬಗ್ಗೆ ಕಲ್ತ್ರಿ. ವೇರಿಯೇಷನ್ ಆಫ್ ಅಟಾಮಿಕ್ ರೇಡಿಯೈ ಅಕ್ರಾಸ್ ದ ಪೀರಿಯಡ್, ವೇರಿಯೇಷನ್ ಆಫ್ ಅಟಾಮಿಕ್ ರೇಡಿಯೈ ಡೌನ್ ದಿ ಗ್ರೂಪ್. ಈ ಇಂಪಾರ್ಟೆಂಟ್ ಲಾಜಿಕ್ ಅನ್ನ ನಾವು ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು, ಒಂದು ಫಸ್ಟ್ PUC ಬೋರ್ಡ್ ಎಕ್ಸಾಮಿನಲ್ಲಿ ತುಂಬ ಫ್ರೀಕ್ವೆಂಟ್ ಆಗಿ ಕೇಳುವಂಥ ಒಂದು ಕ್ವಶನ್. ಆ ಕ್ವಶನ್ ಬರೋದು ಅಂಡರ್ ದ ಟಾಪಿಕ್ ಆಫ್ ಅಯಾನಿಕ್ ರೇಡಿಯಸ್. ನೀವು ಸುಮ್ಮನೆ ರೇಡಿಯಸ್ ಅನ್ನ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ದಿ ನ್ಯೂಕ್ಲಿಯಸ್ ಟು ದಿ outermost shell containing the electron. It is not so easy to define the radius in that term. ಯಾಕೆಂದ್ರೆ the electron cloud, the new electron cloud surrounding the atom, it does not have a distinct boundary. So it is difficult for us to find the radius of the atom. ಮತ್ತೆ atom the size is also very small. ಸೊ ಆದ್ರೆ ನಾವೇನು ಮಾಡ್ತೀವಿ, ರೇಡಿಯಸ್ ಅನ್ನ ಬಾಂಡೆಡ್ ಸ್ಟೇಟ್ ಅಲ್ಲಿ ಕಂಡುಹಿಡಿಯೋಕ್ಕೆ ವಿ ಪ್ರಿಫರ್. ಇವತ್ತು ನನ್ನ ಕ್ಲಾಸಲ್ಲಿ ದ ಇಂಪಾರ್ಟೆಂಟ್ ಡಿಸ್ಕಷನ್ ನಾವೇನು ಮಾಡಬೇಕಾಗಿರೋದು, ಅಯಾನಿಕ್ ರೇಡಿಯಸ್. ಅಯಾನಿಕ್ ರೇಡಿಯಸ್ ಅನ್ನೋ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಎರಡು ಥರದ್ದು ಅಯಾನ್ ಅನ್ನ ಐ ಟೇಕ್ ಇಟ್ ಇನ್ ಟು ಕನ್ಸಿಡರೇಷನ್. The first one I call it as the cation and the second one I call it as anion. First cation. Cation ಅನ್ನ ಸ್ಮಾಲರ್ ಸರ್ಕಲ್ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಇನ್ನೊಂದು anion which I have mentioned in large circle. Cation is formed by the loss of an electron. Loss of electron. Loss of one or more electron. ಸೊ ಒಂದು ಅಥವಾ ಅದಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ ಲಾಸ್ ಆದಾಗ ಕ್ಯಾಟಯಾನ್ ಇಸ್ ಫಾರ್ಮ್ಡ್. ಆನಯಾನ್ ಇಸ್ ಫಾರ್ಮ್ಡ್ ಬೈ ದಿ ಗೇನ್ ಆಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ಸ್. ಕ್ಯಾಟಯಾನ್ ಇಸ್ ಫಾರ್ಮ್ಡ್ ಬೈ ದಿ ಲಾಸ್ ಆಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್. ಆನಯಾನ್ ಇಸ್ ಫಾರ್ಮ್ಡ್ ಬೈ ದಿ ಗೇನ್ ಆಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್. ಈಗ ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ನಾವೇನು ಹೇಳ್ತೀವಿ ಅಂತಂದ್ರೆ, ದ ರೇಡಿಯಸ್ ಆಫ್ ಕ್ಯಾಟಯಾನ್, ರೇಡಿಯಸ್ ಆಫ್ ಕ್ಯಾಟಯಾನ್ ಇಸ್ ಸ್ಮಾಲರ್, ರೇಡಿಯಸ್ ಆಫ್ ಕ್ಯಾಟಯಾನ್ ಇಸ್ ಸ್ಮಾಲರ್ ದೆನ್ ಇಟ್ಸ್ ಪೇರೆಂಟ್ ಆಟಮ್ ಅಥವಾ ನ್ಯೂಟ್ರಲ್ ಆಟಮ್. ರೇಡಿಯಸ್ ಆಫ್ ಕ್ಯಾಟಯಾನ್ ಇಸ್ ಸ್ಮಾಲರ್ ದನ್ ಇಟ್ಸ್ ಪೇರೆಂಟ್ ಆಟಮ್. ಮ್ಯಾಮ್, ಈ ಕಾನ್ಸೆಪ್ಟ್ ಅರ್ಥ ಏನು ಅದನ್ನು ಫಸ್ಟ್ ನಾವಿಲ್ಲಿ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಈಗ ಒಂದು ಎಕ್ಸಾಂಪಲ್ ತಗೋಣ. ಸೋಡಿಯಂ. ಸೋಡಿಯಂ ಹ್ಯಾಸ್ ಬೀನ್ ಕನ್ವರ್ಟೆಡ್ ಟು Na+ ಬೈ ದ ಲಾಸ್ ಆಫ್ ಅನ್ ಎಲೆಕ್ಟ್ರಾನ್. Sodium has been converted to sodium ion by the loss of an electron. ಒಂದು ಎಲೆಕ್ಟ್ರಾನ್ ಲಾಸ್ ಆದಾಗ ಇಟ್ ಹ್ಯಾಸ್ ಫಾರ್ಮ್ ಸೋಡಿಯಂ ಅಯಾನ್. ಇದು ನ್ಯೂಟ್ರಲ್ ಸೋಡಿಯಂ ಆಟಮ್ ಅಥವಾ ಪೇರೆಂಟ್ ಆಟಮ್. ಇದು ಸೋಡಿಯಂ ಅಯಾನ್. ಈಗ ಸೋಡಿಯಂದು ಅಟಾಮಿಕ್ ನಂಬರ್ ಎಷ್ಟು? ಅಟಾಮಿಕ್ ನಂಬರ್ ಇಸ್ 11. ಸೊ ಈಗ ಪ್ರೋಟಾನ್ಸ್ ತಗೋಣ, ಎಲೆಕ್ಟ್ರಾನ್ಸ್ ತಗೋಣ, ಏನಾಗುತ್ತೆ ನೋಡೋಣ. ಈಗ ವಾಟ್ ಇಸ್ ದ ನ್ಯೂಕ್ಲಿಯರ್ ಚಾರ್ಜ್? 11. ಅಟಾಮಿಕ್ ನಂಬರ್ 11 ಅಂದ್ರೆ ಇಟ್ ಕನ್ಸಿಸ್ಟ್ ಆಫ್ 11 ಪ್ರೋಟಾನ್ಸ್ ಅಂಡ್ 11 ಎಲೆಕ್ಟ್ರಾನ್ಸ್. ಸೋಡಿಯಂ ಅಯಾನ್ ಏನಾಯ್ತು? ಸೋಡಿಯಂ ಅಯಾನ್ ಅಲ್ಲಿ ದ ನಂಬರ್ ಆಫ್ ಪ್ರೋಟಾನ್ಸ್ ಇಸ್ 11, ಬಟ್ ಎಲೆಕ್ಟ್ರಾನ್ಸ್ ಏನಾಗಿದೆ, ಒಂದು ಎಲೆಕ್ಟ್ರಾನ್ ಲಾಸ್ ಆಗಿದೆ. ಎಲೆಕ್ಟ್ರಾನ್ ಬಿಕಮ್ಸ್ 10. ಪ್ರೋಟಾನ್ಸ್ ಅಥವಾ ನ್ಯೂಕ್ಲಿಯರ್ ಚಾರ್ಜ್ ಸೇಮ್ ಇದೆ, ಬಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಈಗ ನೋಡಿ, ಸೈಜ್ 186 picometer. This is 95 picometers. 186 picometers. ಆಮೇಲೆ ಸೋಡಿಯಂ ಅಯಾನ್ ದ picometers is 95 picometers.
ಸೋಡಿಯಂ ನ್ಯೂಟ್ರಲ್ ಆಟಮ್ದು 186, ಸೋಡಿಯಂ ಅಯೋನ್ದು 95 ಅಂತ ಕರಿತೀವಿ. ಈಗ ಯಾಕೆ ಪೇರೆಂಟ್ ಆಟಮ್ ಅಥವಾ ನ್ಯೂಟ್ರಲ್ ಆಟಮ್ದು ಸೈಜ್ 186 ಇದೆ, ಸೋಡಿಯಂ ಅಯೋನ್ದು 95 ಆಯಿತು? ಯಾಕೆ ರೇಡಿಯಸ್ ಹ್ಯಾಸ್ ಬೀನ್ ಡಿಕ್ರೀಸ್ಡ್ ಅಥವಾ ಕ್ಯಾಟಯೋನ್ದು ರೇಡಿಯಸ್ ಇಸ್ ಸ್ಮಾಲರ್ ದೆನ್ ಇಟ್ಸ್ ನ್ಯೂಟ್ರಲ್ ಆಟಮ್? ಈ ಫಸ್ಟ್ ಪಾಯಿಂಟ್ ನಿಮ್ಗೆ ಗೊತ್ತೇ ಇದೆ. Cation is formed by the loss of one or more electrons. One or more electrons loss ಆಗ್ತಾ ಇದೆ. One or more electrons loss ಆದಾಗ ಏನಾಗುತ್ತೆ ಮ್ಯಾಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಲ್ಲೇನಾಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ರಿಮೇನ್ಸ್ ಸೇಮ್. ನ್ಯೂಕ್ಲಿಯರ್ ಚಾರ್ಜ್ ರಿಮೇನ್ಸ್ ಸೇಮ್. ನ್ಯೂಕ್ಲಿಯರ್ ಚಾರ್ಜ್ ಅಲ್ಲಿ ಏನೂ ವೇರಿಯೇಷನ್ ಇಲ್ಲ. ಇಲ್ಲೂ ದ ಚಾರ್ಜ್ ಆನ್ ದ ನ್ಯೂಕ್ಲಿಯಸ್ ಇಸ್ 11, ಇಲ್ಲೂ ದ ಚಾರ್ಜ್ ಆನ್ ದ ನ್ಯೂಕ್ಲಿಯಸ್ ಇಸ್ 11. ಸೊ ದ ನ್ಯೂಕ್ಲಿಯರ್ ಚಾರ್ಜ್ ರಿಮೇನ್ಸ್ ಸೇಮ್, ಬಟ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡಿಕ್ರೀಸ್ ಆಗ್ತಾ ಇದೆ. ಏನಾಗ್ತಾ ಇದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡಿಕ್ರೀಸ್ ಆಗ್ತಾ ಇದೆ. 11 ಇಂದ 10 ಡಿಕ್ರೀಸ್ ಆಯ್ತು, ನಂಬರ್ ಆಫ್ ಎಲೆಕ್ಟ್ರಾನ್ ಡಿಕ್ರೀಸ್ ಆಗ್ತಾ ಇದೆ. ಯಾವಾಗ ನ್ಯೂಕ್ಲಿಯರ್ ಚಾರ್ಜ್ ಸೇಮ್ ಇದ್ದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಮ್ಮಿ ಆಗ್ತಾ ಇದೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಪರ್ ಎಲೆಕ್ಟ್ರಾನ್ increases. Effective nuclear charge per electron increases. ಯಾವಾಗ ನ್ಯೂಕ್ಲಿಯಸ್ ಮೇಲೆ ಚಾರ್ಜ್ ಜಾಸ್ತಿ ಆಗುತ್ತೆ, the nucleus will strongly attract the outermost electron towards itself. So effective nuclear charge per electron increases. ಯಾವಾಗ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಪರ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗುತ್ತೆ, ಏನಾಗುತ್ತೆ, ನ್ಯೂಕ್ಲಿಯಸ್ ವಿಲ್ ಸ್ಟ್ರಾಂಗ್ಲಿ ಅಟ್ರಾಕ್ಟ್ ದಿ ಔಟರ್ಮೋಸ್ಟ್ ಎಲೆಕ್ಟ್ರಾನ್. ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಅನ್ನು ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಎಲೆಕ್ಟ್ರಾನ್ ಕ್ಲೌಡ್ ಶ್ರಿಂಕ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ಕ್ಲೌಡ್ ಶ್ರಿಂಕ್ ಆದಾಗ ಸೈಜ್ ಏನಾಗುತ್ತೆ, ಸೈಜಸ್ ಡಿಕ್ರೀಸ್ಡ್. 186 ಇರೋದು 95 ಆಗ್ತಾ ಇದೆ. ಏನಾಗ್ತಾ ಇದೆ ಮ್ಯಾಮ್ ಇಲ್ಲಿ, ನ್ಯೂಕ್ಲಿಯರ್ ಚಾರ್ಜ್ ಸೇಮ್ ಇದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಡಿಕ್ರೀಸಿಂಗ್, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಪರ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಾ ಇದೆ. ಆದ್ರಿಂದ ಏನಾಗುತ್ತೆ, ಎಲೆಕ್ಟ್ರಾನ್ ಕ್ಲೌಡ್ ಶ್ರಿಂಕ್ ಆಗ್ತಾ ಇದೆ, ರೇಡಿಯಸ್ ಇಸ್ ಡಿಕ್ರೀಸಿಂಗ್. ಸೊ ಆದ್ರಿಂದ ರೇಡಿಯಸ್ ಆಫ್ ಕ್ಯಾಟಯಾನ್ ಇಸ್ ಸ್ಮಾಲರ್ ದೆನ್ ಇಟ್ಸ್ ನ್ಯೂಟ್ರಲ್ ಆಟಮ್. ಆಯ್ತಾ? ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಕ್ಯಾಟಯಾನ್ದು ಸೈಜ್ ಇಸ್ ಸ್ಮಾಲರ್ ಕಂಪೇರ್ ಟು ದಟ್ ಆಫ್ ದಿ ನ್ಯೂಟ್ರಲ್ ಆಟಮ್. ಹಾಗಾದ್ರೆ ಈಗ ಇನ್ನೊಂದು ಕೇಸ್ ತಗೋಣ. ಅಯಾನಿಕ್ ರೇಡಿಯಸ್ ಅಲ್ಲಿ ಈಗ ನಾನು ಕ್ಯಾಟಯಾನ್ದು ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ವಿಲ್ ಎಕ್ಸ್ಪ್ಲೇನ್ ದ ಟರ್ಮ್ ದಟ್ ರೇಡಿಯಸ್ ಆಫ್ an ion is greater than its parent atom. Radius of anion is greater than its parent atom. ಇಲ್ಲಿ ರೇಡಿಯಸ್ ಆಫ್ ಕ್ಯಾಟಯಾನ್ ಇಸ್ ಸ್ಮಾಲರ್ ದೆನ್ ಇಟ್ಸ್ ಪೇರೆಂಟ್ ಆಟಮ್. ಇಲ್ಲಿ ರೇಡಿಯಸ್ ಆಫ್ ಆನಯಾನ್ ಇಸ್ ಗ್ರೇಟರ್ ದೆನ್ ಇಟ್ಸ್ ಪೇರೆಂಟ್ ಆಟಮ್. ಆನಯಾನ್ದು ರೇಡಿಯಸ್ ಇಸ್ ಗ್ರೇಟರ್ ದೆನ್ ಇಟ್ಸ್ ಪೇರೆಂಟ್ ಆಟಮ್. ಆಯ್ತಾ? ಇಲ್ಲೇನಾಗ್ತಾ ಇದೆ ನೋಡೋಣ. ಈಗ ಎಕ್ಸಾಂಪಲ್, ಇದು ಇಲ್ಲಿ ಎಕ್ಸಾಂಪಲ್ ಇದನ್ನು ತಗೊಂಡ್ವಿ. ಇಲ್ಲಿ ಲೆಟ್ ಮೀ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಫ್ಲೂರಿನ್ ಆಟಮ್ ಇಟ್ ಗೇನ್ಸ್ 1 electron and gets converted to fluoride ion. ಆಯ್ತಾ? 64 picometers, 136 picometers. Radius of anion is greater than its parent atom. So fluorine atomದು radius 64, fluoride ion radius 136 picometers. ಈಗ ಇಲ್ಲಿ ಎಕ್ಸ್ಪ್ಲನೇಷನ್ ಹೇಗೆ ಮಾಡ್ಬೋದು, ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಈಗ ನಂಬರ್ ಆಫ್ ಪ್ರೋಟಾನ್ಸ್ ತಗೋಣ. ಅಟಾಮಿಕ್ ನಂಬರ್ 9 ಪ್ರೋಟಾನ್ಸ್ ಇರುತ್ತೆ, 9 ಎಲೆಕ್ಟ್ರಾನ್ಸ್ ಇರುತ್ತೆ. ಇಲ್ಲೇನಾಗುತ್ತೆ, ದ ಪ್ರೋಟಾನ್ಸ್ ರಿಮೈನ್ ಸೇಮ್, ಬಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, 1 ಎಲೆಕ್ಟ್ರಾನ್ ಆಡ್ ಆಗಿದ್ರಿಂದ ದ ನಂಬರ್ ಆಫ್ ಎಲೆಕ್ಟ್ರಾನ್ ಬಿಕಮ್ಸ್ 10.
ಸೊ ಇಲ್ಲಿ 9 and 9 ಇದೆ, ಇಲ್ಲಿ 9 and 10 ಆಗಿದೆ. ಸೊ ಈಗ ನಾವು ಎಕ್ಸ್ಪ್ಲನೇಷನ್ ಮಾಡ್ಬೋದು. ಈಗ ನಾನು ಹೇಳ್ಬೋದು, ಈಗ anion is formed by the loss of electrons, loss of one or more electrons. ಸೊ ಏನಾಗತ್ತಾಗ ನ್ಯೂಕ್ಲಿಯರ್ ಚಾರ್ಜ್ ರಿಮೇನ್ಸ್ ಸೇಮ್, ನ್ಯೂಕ್ಲಿಯರ್ ಚಾರ್ಜ್ ರಿಮೇನ್ಸ್ ಸೇಮ್. ಅಲ್ಲಿ ಏನು ನ್ಯೂಕ್ಲಿಯರ್ ಚಾರ್ಜ್ 9, ಇಲ್ಲೂ ನ್ಯೂಕ್ಲಿಯರ್ ಚಾರ್ಜ್ 9, ಬಟ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ENC ಅಂತ ನಾನು ಅದನ್ನು ಡೆಸಿಗ್ನೇಟ್ ಮಾಡ್ತೀನಿ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಪರ್ ಎಲೆಕ್ಟ್ರಾನ್ ಡಿಕ್ರೀಸಸ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಪರ್ ಎಲೆಕ್ಟ್ರಾನ್ ಡಿಕ್ರೀಸಸ್. ಯಾಕೆ ಅಂತಂದ್ರೆ ಇಲ್ಲಿ ನ್ಯೂಕ್ಲಿಯರ್ದು ಚಾರ್ಜ್ ಸೇಮ್ ಇರುತ್ತೆ, ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ನ್ಯೂಕ್ಲಿಯರ್ ಚಾರ್ಜ್ ಸೇಮ್ ಇರುತ್ತೆ, ಆಮೇಲೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಸೇಮ್ ಇದೆ, 9 and 9 ಇದೆ. ಆಮೇಲೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಇದೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಸೇಮ್ ಇದೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 9 ಇರೋದು 10 ಆಗಿದೆ, ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಎಲೆಕ್ಟ್ರಾನ್ಸ್ ಜಾಸ್ತಿ ಆಗಿ ನ್ಯೂಕ್ಲಿಯರ್ ಚಾರ್ಜ್ ಇಲ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಲೆಸ್. ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಪರ್ ಎಲೆಕ್ಟ್ರಾನ್ ಡಿಕ್ರೀಸಸ್. ಯಾವಾಗ ನ್ಯೂಕ್ಲಿಯರ್ ಚಾರ್ಜ್ ಕಮ್ಮಿ ಆಗುತ್ತೆ, ನ್ಯೂಕ್ಲಿಯಸ್ ಕ್ಯಾನ್ ನಾಟ್ ಅಟ್ರಾಕ್ಟ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಈಸಿಲಿ. ಸೊ ಆಗೇನಾಗುತ್ತೆ, ಎಲೆಕ್ಟ್ರಾನ್ ಕ್ಲೌಡ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಏನಾಗುತ್ತೆ, ಎಲೆಕ್ಟ್ರಾನ್ ಕ್ಲೌಡ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಲೆಕ್ಟ್ರಾನ್ ಕ್ಲೌಡ್ ಎಕ್ಸ್ಪ್ಯಾಂಡ್ ಆದಾಗ ಸೈಜ್ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಾನ್ ಕ್ಲೌಡ್ ಎಕ್ಸ್ಪ್ಯಾಂಡ್ ಆದಾಗ ಸೈಜ್ ಜಾಸ್ತಿ ಆಗುತ್ತೆ. ಸೊ ಇಲ್ಲೇನಾಗ್ತಾ ಇದೆ, ನ್ಯೂಕ್ಲಿಯರ್ ಚಾರ್ಜ್ ಸೇಮ್ ಇದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲೇನಾಗ್ತಾ ಇದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಡಾಮಿನೇಟಿಂಗ್ ದಿ ನ್ಯೂಕ್ಲಿಯರ್ ಚಾರ್ಜ್. ಅಂದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಪರ್ ಎಲೆಕ್ಟ್ರಾನ್ ಕಮ್ಮಿ ಆಗ್ತಾ ಇದೆ. ಸೊ ಆಗೇನಾಗುತ್ತೆ, ಎಲೆಕ್ಟ್ರಾನ್ ಕ್ಲೌಡ್ ಶ್ರಿಂಕ್ ಆಗೋ ಬದಲು ಎಲೆಕ್ಟ್ರಾನ್ ಕ್ಲೌಡ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಸೈಜ್ ಜಾಸ್ತಿ ಆಗ್ತಾ ಇದೆ. ಇಲ್ಲೇನಾಗ್ತಾ ಇದೆ, ನ್ಯೂಕ್ಲಿಯರ್ ಚಾರ್ಜ್ ಸೇಮ್ ಇದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಮ್ಮಿ ಆಗ್ತಾ ಇದೆ. ಇಲ್ಲಿ ಯಾವ್ದು ಡಾಮಿನೇಟ್ ಮಾಡ್ತಾ ಇದ್ದಾರೆ, ನ್ಯೂಕ್ಲಿಯರ್ ಚಾರ್ಜ್ ವಿಲ್ ಡಾಮಿನೇಟ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಆದ್ರಿಂದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಪರ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ರೇಡಿಯಸ್ ಆಫ್ ದಿ cation is smaller than its parent atom or neutral atom, whereas radius of anion is greater than its parent atom or neutral atom. Neutral atom radius 64. ಆಮೇಲೆ parent atom or neutral atom radius ಎಷ್ಟು 64. What about the anion radius is 136 picometers. So either this is the formation of anion, this is the formation of cation. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. Radius of cation is smaller than its parent atom. Radius of anion is greater than its parent atom. ಎರಡರಲ್ಲೂ ಹೇಳಬೇಕು ಅಂತಂದ್ರೆ ಈಗ ನೀಟಾಗಿ ಹೇಳ್ತೀನಿ ಡಿಫರೆನ್ಸ್ ಫಾರ್ಮ್ ಅಲ್ಲಿ. cation is formed by the loss of one or more electron. Anion is formed by the gain of one or more electron. Effective nuclear charge remains same, but the number of electrons decreases. ಇಲ್ಲಿ effective nuclear charge remains same, but the number of electrons increases. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಪರ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗುತ್ತೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಪರ್ ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಎಲೆಕ್ಟ್ರಾನ್ ಕ್ಲೌಡ್ ಶ್ರಿಂಕ್ ಆಗ್ತಾ ಇದೆ, ಎಲೆಕ್ಟ್ರಾನ್ ಕ್ಲೌಡ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಅದಕ್ಕೆ ರೇಡಿಯಸ್ ಆಫ್ cation is smaller than its parent atom, ರೇಡಿಯಸ್ ಆಫ್ anion is greater than its parent atom. ಸೊ ಇದು ರಿಗಾರ್ಡಿಂಗ್ ದಿ ಕಾನ್ಸೆಪ್ಟ್ ಆಫ್ ಅಯಾನಿಕ್ ರೇಡಿಯಸ್. ಅರ್ಥ ಆಯ್ತಲ್ಲ? ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅನ್ನ ನೀವು ಸುಮಾರು ಸಲ ಕೇಳಿರ್ಬೋದು. ಏನ್ ಮ್ಯಾಮ್ ಅದು? ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್. ಇದು ಕೂಡ ಇಂಪಾರ್ಟೆಂಟ್. ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್. ಈ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅನ್ನೋ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಕೆಲವು ಅಯಾನ್ಸ್ ಎಕ್ಸಾಂಪಲ್ ತೊಗೊಳ್ತೀನಿ. ನೈಟ್ರೈಡ್ ಅಯಾನ್ N3 minus. Next, oxide ion O2 minus. Fluoride ion F minus. Anion.
ನೆಕ್ಸ್ಟ್ 3 ಕ್ಯಾಟಯಾನ್ ತಗೋಣ. Na ಪ್ಲಸ್, Mg ಪ್ಲಸ್ 2, Al ಪ್ಲಸ್ 3. 3 ಆನಯಾನ್ ತಗೊಂಡಿದ್ದೀನಿ, 3 ಕ್ಯಾಟಯಾನ್ ತಗೊಂಡಿದ್ದೀನಿ. ಆನಯಾನ್ ಇಸ್ ಫಾರ್ಮ್ಡ್, ಇಲ್ಲಿ 3 electrons are gained, ಇಲ್ಲಿ 2 electrons are gained, ಇಲ್ಲಿ 1 electron is gained. ಇಲ್ಲಿ ಲಾಸ್ ಆಫ್ 1 electron, ಲಾಸ್ ಆಫ್ 2 electron, ಲಾಸ್ ಆಫ್ 3 electron. ಈಗ ನಾನು ನಿಮಗೆ ನ್ಯೂಕ್ಲಿಯರ್ ಚಾರ್ಜ್ ಕೇಳಿದ್ರೆ ನ್ಯೂಕ್ಲಿಯರ್ ಚಾರ್ಜ್ ಏನಂತ ಬರೀತೀರಾ? ಚಾರ್ಜ್ ಆನ್ ದ ನ್ಯೂಕ್ಲಿಯಸ್ that is equal to the number of protons. The number of protons is equal to the atomic number. 7, oxygen 8, fluorine 9, sodium 11, magnesium 12, aluminium 13. 7, 8, 9, 11, 12, 13. ಅರ್ಥ ಆಯ್ತಲ್ಲ? 7, 8, 9, 11, 12, 13. ನೈಟ್ರೈಡ್ ಅಯಾನ್, ಆಕ್ಸೈಡ್ ಅಯಾನ್, ಫ್ಲೂರೈಡ್ ಅಯಾನ್, ಸೋಡಿಯಂ ಅಯಾನ್, ಮೆಗ್ನೀಷಿಯಂ ಅಯಾನ್ ಅಂಡ್ ಅಲ್ಯೂಮಿನಿಯಂ ಅಯಾನ್. ಆಯ್ತಾ? 3 ಆನಯಾನ್, 3 ಕ್ಯಾಟಯಾನ್ ಬರ್ದೇನೆ. ನ್ಯೂಕ್ಲಿಯರ್ ಚಾರ್ಜ್ ಆಯ್ತು. ನೆಕ್ಸ್ಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಂತ ಕರಿತೀವಿ? ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಹೇಗೆ ಕಂಡುಹಿಡಿಯೋದು? ನೈಟ್ರೋಜನ್ ಅಟಾಮಿಕ್ ನಂಬರ್ 7, ಅದಕ್ಕೆ 3 ಎಲೆಕ್ಟ್ರಾನ್ ಆಡ್ ಮಾಡ್ತೀವಿ. Anion is formed by the gain of electron. Cation is formed by the loss of electron. 7. 3 electron gain ಆಗಿದ್ರೆ number of electron 10. ಇಲ್ಲಿ ನ್ಯೂಕ್ಲಿಯರ್ ಚಾರ್ಜ್ 8, 2 electron gain ಆಗಿದೆ 10. ನ್ಯೂಕ್ಲಿಯರ್ ಚಾರ್ಜ್ 9, 1 electron gain ಆಗಿದೆ, number of electrons 10. ಇಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಅಲ್ಲಿ and the number of protons is 11. It has lost 1 electron, so it becomes 10. So ಇಲ್ಲಿ the number of the nuclear charge is 12. It has gained, so ಏನಾಗುತ್ತೆ? It is loss of 2 electron 10, loss of 1 electron, loss of 2 electron, loss of 3 electron. What is the atomic number or nuclear charge? 13. 13 minus 3, 10. ಆಯ್ತಾ? ಸೊ ಇಲ್ಲಿ ಪ್ಲಸ್ ಅಂದ್ರೆ ಲಾಸ್ ಆಫ್ 3 electron, loss of 3 electron, loss of 2 electron, loss of 1 electron. Gain of 1 electron, gain of 2 electron, gain of 3 electron. Nitride, oxide, fluoride, sodium, magnesium, aluminum ion. ಇದು 3 ಆನಯಾನ್, ಇದು 3 ಕ್ಯಾಟಯಾನ್. ಈಗ ನಾನೇನ್ ಮಾಡ್ತೀನಿ? I'll write the radii. Ionic radii in terms of picometers. 171, 140, 136, 95, 65 and 50. All the radius is expressed in terms of picometers. ಈಗ ಇದು the atom which is having the largest, okay, highest negative charge or largest negative charge. This is the element which is having the highest positive charge. This is anion, this is cation. ಆಯ್ತಾ? ಏನಂತ ಕರಿತೀವಿ? ನಿಮ್ಗೆ ಒಂದು ಗೊತ್ತೇ ಇದೆ. Cation is formed by the loss of electron. 1 electron loss ಆಯಿತು, 2 electron loss ಆಯಿತು, 3 electron loss ಆಯಿತು. Anion is formed by the gain of electron. ಸೊ ಇಲ್ಲಿ ಏನಾಯಿತು? 3 electron gain ಆಯಿತು, 2 electron gain ಆಯಿತು, 1 electron gain ಆಯಿತು. ಇದಿಷ್ಟು ಅಯಾನ್ಸ್ ಅಲ್ಲಿ 6 ಅಯಾನ್ಸ್ ನೀವು ಕೇರ್ಫುಲ್ ಆಗಿ ನೋಡಿದಾಗ, ನೈಟ್ರೈಡ್, ಆಕ್ಸೈಡ್, ಫ್ಲೂರೈಡ್, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಅಯಾನ್ ನೋಡಿದಾಗ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಸೇಮ್, ಬಟ್ ದ ನ್ಯೂಕ್ಲಿಯರ್ ಚಾರ್ಜ್ ಇಸ್ ಡಿಫರೆಂಟ್. Ions which have same number of electrons but different magnitude of nuclear charge, is called as isoelectronic ions. Ions or atoms having same number of electrons but different magnitude of nuclear charge. Electron numbers are same. ಆಯ್ತಾ? electrons number are same, but the nuclear charge ಏನಾಗ್ತಾ ಇದೆ? nuclear charge is varying. The magnitude of the nuclear charge is different, but the number of electrons are same. ಇಂಥ ಅಯಾನ್ಸ್ ನಾವೇನಂತ ಕರೀತೀವಿ? we call them as isoelectronic ion. ಆಮೇಲೆ ದಿ ಕ್ಯಾಟಯಾನ್ ವಿತ್ ದಿ ಲಾರ್ಜೆಸ್ಟ್ ಚಾರ್ಜ್,
or the cation with the highest charge will be having the least radius. Nodi idu least 171, 140, 136, 95, 65, 150. This will be having the least radius or lesser radius, whereas anion with the greater charge will be having the greater or larger radius. Cation with the highest charge will be having the least radius. Yakendre it has lost 3 electron. Nuclear charge ಜಾಸ್ತಿ ಆಗುತ್ತೆ. Nucleus will strongly attract the electron. ಅದೇ anion with the highest charge or anion with the greatest charge or highest charge will be having the largest radius. O2 minus F minus compare ಮಾಡಿದ್ರೆ nitride ion radius is large. So this nitride ion andre this is the anion having the greater negative charge will be having the larger radius. ಆಯ್ತಾ, ಬಿಕಾಸ್ ಏನಾಗುತ್ತೆ ಎಲೆಕ್ಟ್ರಾನ್ ರಿಪಲ್ಷನ್ ಆಗುತ್ತೆ. ಇಲ್ಲಿ cation with the highest charge or cation with the largest charge will be having the least radius. Cation with the highest charge will be having the least radius. Anion with the highest charge will be having the larger radius. So ನೀವು ನೋಡಿರಬಹುದು 171, 140, 136 ಇದು ಮೂರಲ್ಲಿ radius of N3 minus is more. Na plus Mg plus to Al3 plus ಅಲ್ಲಿ the radius of aluminum is least. ಅರ್ಥ ಆಯ್ತಾ? ಸೊ ಇದನ್ನ ನಾವೇನಂತ ಕರಿತೀವಿ, ಈ ಕಾನ್ಸೆಪ್ಟ್ ಅನ್ನ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್. ನಿಮ್ಗೆ ಎಕ್ಸಾಂಪಲ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಂತ ಕೇಳಿದಾಗ ನೀವೇನು ಹೇಳ್ಬೋದು ಅಂತ ಹೇಳಿದ್ರೆ ಯು ಕ್ಯಾನ್ ಗಿವ್ ದಿ ಎಕ್ಸಾಂಪಲ್ ಆಫ್ ಎನಿ 2 ಅಯಾನ್ಸ್. ಬೇಕಾದ್ರೆ ನೀವೀಗ N3 ಮೈನಸ್ Na ಪ್ಲಸ್ ತಗೋಬಹುದು, O2 ಮೈನಸ್ F ಮೈನಸ್ ತಗೋಬಹುದು, ಅಥವಾ Mg ಪ್ಲಸ್ ಟು Al ಪ್ಲಸ್ 3 ತಗೋಬಹುದು, ಅಥವಾ N3 ಮೈನಸ್ Al3 ಪ್ಲಸ್ ಯಾವ್ದಾರು 2 ಅಯಾನ್ಸ್ ತಗೊಳ್ಳಿ. ಒಟ್ಟು ಅಯಾನ್ಸ್ ಆರ್ ಆಟಮ್ಸ್ ಹ್ಯಾವಿಂಗ್ same number of electrons but different magnitude of nuclear charge ಅನ್ನ isoelectronic ions ಅಂತ ಕರಿತೀವಿ. ಸೊ ಇಲ್ಲಿಗೆ the first periodic property atomic radius ಅನ್ನೋ ಪ್ರಾಪರ್ಟಿ is completed. Atomic radius ಅಲ್ಲಿ 4 ತರ ರೇಡಿಯಸ್ ಕಲ್ತ್ರಿ. ಕೋವ್ಯಾಲೆಂಟ್ ರೇಡಿಯಸ್, ಮೆಟಾಲಿಕ್ ರೇಡಿಯಸ್, ವ್ಯಾನ್ ಡರ್ ವಾಲ್ಸ್ ರೇಡಿಯಸ್, ಅಯಾನಿಕ್ ರೇಡಿಯಸ್. ಆಯ್ತಾ? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಏನು, ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್. ಸೊ ನೆಕ್ಸ್ಟ್ ಪಿರಿಯಾಡಿಕ್ ಟ್ರೆಂಡ್ ಅನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.